5 ವರ್ಷದ ಹಿಂದೆ ನಮಗೆ ಅಲ್ಲೊಬ್ರು ಇಲ್ಲೊಬ್ರ ಕಡೆ ಒಂದು ಐಫೋನ್ ನೋಡೋಕೆ ಸಿಕ್ತಿತ್ತು. ಆದ್ರೆ 2024 10 ಜನಗಳಲ್ಲಿ 4 ಜನರ ಕಡೆ ಐಫೋನ್ ಇದೆ. ಒಂದು ಎವರೇಜ್ ಐಫೋನ್ ಬೆಲೆ 70,000. 2024 ರಿಪೋರ್ಟ್ ಪ್ರಕಾರ ಆ ಎವರೇಜ್ ಇಂಡಿಯನ್ ಗಾಯ್ ಅರ್ನ್ ಮಾಡ್ತಿರೋದು ಪ್ರತಿ ತಿಂಗಳಿಗೆ 30,000 ಅಷ್ಟೇ. ಹಾಗಾದ್ರೆ ಹೇಗೆ ಅವನು ಒಂದು ಕಾಸ್ಟ್ಲಿ ಐಫೋನ್ ಅನ್ನ ಬೈ ಮಾಡ್ತಿರೋದು? EMI. ಅವನ ಕಡೆ ಉಳಿಯೋದೇ 5,000 ಮಂತ್ ಎಂಡ್ ಅಲ್ಲಿ. ಅದನ್ನ ಅವನು ಪ್ರತಿ ಮಂತ್ EMI ಕಟ್ತಾ ಹೋಗ್ತಾನೆ. ಸ್ಟೋರಿಯಲ್ಲಿ ಟ್ವಿಸ್ಟ್ ಬರುತ್ತೆ. ಈ ಕೋವಿಡ್ ರಿಸೆಷನ್ ಈ ತರ ಬಂದ್ಬಿಟ್ಟು ಅವನನ್ನ ಅವನ ಕಂಪನಿಯಿಂದ ಫೈರ್ ಮಾಡ್ತಾರೆ, ಅಥವಾ ಅವನಿಗೋ ಅಥವಾ ಅವನ ಮನೆಯವರಿಗೋ ಸಡನ್ ಆಗಿ ಹೆಲ್ತ್ ಎಮರ್ಜೆನ್ಸಿ ಬರುತ್ತೆ. ಇವನ ಕಡೆ ಅಂತೂ ಏನ್ ಸೇವಿಂಗ್ಸ್ ಇರಲ್ಲ. ಅವನು ಆಲ್ರೆಡಿ ಒಂದು EMI ಕಟ್ತಿರ್ತಾನೆ. ಅವಾಗ ಅವನು ಅವನ ಫ್ರೆಂಡ್ಸ್ ಕಾಲ್ ಮಾಡ್ತಾನೆ. ಮತ್ತೆ ಅವನ ರಿಲೇಟಿವ್ಸ್ ಕಾಲ್ ಮಾಡ್ತಾನೆ. ಯಾರು ಕೂಡ ರೆಸ್ಪಾನ್ಸ್ ಮಾಡಲ್ಲ. ಅವಾಗ ಅವನ ಕಡೆ ಉಳಿಯೋದು ಒಂದೇ ಹಾದಿ, ಸಾಲ. ಯಾವುದೋ ಒಂದು ಬ್ಯಾಂಕಲ್ಲಿ ಹೈ ಇಂಟ್ರೆಸ್ಟ್ ರೇಟ್ಗೆ ಪರ್ಸನಲ್ ಲೋನ್ ಅಂತ ತಗೋತಾನೆ. ಮತ್ತೆ EMI. ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಫುಲ್ ಡೌನ್ ಆಗುತ್ತೆ. ಆ ಸಿಚುವೇಶನ್ ಅಲ್ಲಿ ನಿಮಗೆ ಸರಿಯಾಗಿ ನಿಂತೆ ಕೂಡ ಆಗಲ್ಲ. ಆದ್ರೆ ಈ ವಿಡಿಯೋದಲ್ಲಿ 5 ಸ್ಟೆಪ್ಸ್ ಬಗ್ಗೆ ಮಾತಾಡೋಣ. ಆ 5 ಸ್ಟೆಪ್ಸ್ ನೀವೇನಾದ್ರೂ ಫಾಲೋ ಮಾಡಿದ್ರೆ 90% ದುಡ್ಡಿನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಮತ್ತೆ ನೀವು ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಕೂಡ ಮಿಸ್ಟೇಕ್ಸ್ ಮಾಡಿದ್ದೀನಿ. ಈ 5 ಸ್ಟೆಪ್ಸ್ ಫಾಲೋ ಮಾಡಾದ್ಮೇಲೆ ನನ್ನ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಸರಿ, ಯಾವ್ಯಾವು? ಸ್ಟೆಪ್ ನಂಬರ್ 1, ಕ್ರಿಯೇಟ್ ಎಮರ್ಜೆನ್ಸಿ ಫಂಡ್. ಒಂದ್ಸರಿ ಯೋಚನೆ ಮಾಡಿ, ನಿಮಗೆ ನಿಮ್ಮ 6 ಮಂತ್ ಖರ್ಚಾಗುವಷ್ಟು ಹಣ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಸೇವಿಂಗ್ಸ್ ಇದ್ರೆ ನಿಮ್ಮ ಜೀವನ ಹೇಗಿರುತ್ತೆ? ನೀವು ನಿಮ್ಮ ಮ್ಯಾನೇಜರ್ಗೆ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಒಂದ್ ವೇಳೆ ಅವ್ರು ಲೀವ್ ಕೊಡ್ತಿದ್ರೆ ನಾನು ಜಾಬ್ ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ರೆ ಮತ್ತೆ ಎಮರ್ಜೆನ್ಸಿ ಫಂಡ್ ಅಂದ್ರೆ ನಮ್ಮ ಕಷ್ಟ ಅಂತ ಬಂದಾಗ ಈ ಫಂಡ್ ಅಲ್ಲಿರೋ ಹಣವನ್ನ ನಾವು ಯೂಸ್ ಮಾಡ್ಕೋಬಹುದು. ಈ ಟಾಪಿಕ್ ಏನು ಹೊಸತೇನಲ್ಲ. ಹಳೆ ಕಾಲದಲ್ಲಿ ಜನ ದುಡ್ಡನ್ನ ನೆಲದಲ್ಲಿಡೋದು, ಕುಡಿಕೆಯಲ್ಲಿಡೋದು, ಎಮರ್ಜೆನ್ಸಿ ಬಂದಾಗ ಆ ಕುಡಿಕೆ ಹೊಡೆದ್ಬಿಟ್ಟು ಆ ದುಡ್ಡನ್ನು ಯೂಸ್ ಮಾಡ್ತಿದ್ರು. ಸೇಮ್ ಫಾರ್ಮುಲಾವನ್ನ ನಾವು ಮಾಡರ್ನ್ ವೇಯಲ್ಲಿ ಮಾಡರ್ನ್ ಆಗಿ ಯೂಸ್ ಮಾಡೋಣ ವಿತ್ ಸಮ್ ಮ್ಯಾಥ್ಸ್. ನೀವು ನಿಮ್ಮ 1 ಮಂತ್ ಎಕ್ಸ್ಪೆನ್ಸ್ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಇನ್ಕ್ಲೂಡಿಂಗ್ ರೂಮ್ ರೆಂಟ್, ಕರೆಂಟ್ ಬಿಲ್ಸ್, OTT ಸಬ್ಸ್ಕ್ರಿಪ್ಷನ್, EMI, ಪೆಟ್ರೋಲ್ ಡೀಸೆಲ್ ಎಕ್ಸ್ಪೆನ್ಸ್. ಇದನ್ನೆಲ್ಲ ಟೋಟಲ್ ಮಾಡಿದಾಗ ನಿಮಗೆ ಒಂದು ರೌಂಡ್ ಫಿಗರ್ ಸಿಗುತ್ತೆ. ಅದನ್ನ 6 ಇಂದ ಮಲ್ಟಿಪ್ಲೈ ಮಾಡಿ. ಇದು ನಿಮ್ಮ 6 ಮಂತ್ ಎಮರ್ಜೆನ್ಸಿ ಫಂಡ್. ಈ ಹಣವನ್ನು ನೀವು ನಾರ್ಮಲ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಡಬೇಡಿ. ಒಂದು ಸಪರೇಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ, ಮತ್ತೆ ಆ ಬ್ಯಾಂಕ್ ಅನ್ನ UPI ಲಿಂಕ್ ಮಾಡಬೇಡಿ. ಜಸ್ಟ್ ಒಂದು ಡೆಬಿಟ್ ಕಾರ್ಡ್ ಇಡುವ. ಈ ದುಡ್ಡನ್ನು ನೀವು ಪ್ರತಿಯೊಂದಕ್ಕೂ ಯೂಸ್ ಮಾಡೋ ಆಗಿಲ್ಲ. ಎಮರ್ಜೆನ್ಸಿ ಅಂದ್ರೆ ಫ್ರೆಂಡ್ಸ್ ಪಾರ್ಟಿ ಕೇಳ್ತಿದ್ದಾರೆ, ರಿಲೇಟಿವ್ಸ್ ದುಡ್ಡು ಕೇಳ್ತಿದ್ದಾರೆ, ಬಟ್ಟೆ ತಗೋಬೇಕು, ಅಥವಾ ಬೈಕ್ ಪಂಚರ್ ಆಯ್ತು, ಇದಕ್ಕೆಲ್ಲ ಯೂಸ್ ಮಾಡುವಂಗಿಲ್ಲ. ನಿಮಗೆ ಸಡನ್ ಎಮರ್ಜೆನ್ಸಿ ಬಂದಾಗ ನಿಮ್ಮ ಕಡೆ ದುಡ್ಡು ಇರಲಿಲ್ಲ, ಅಥವಾ ನಿಮಗೆ ದುಡ್ಡು ಅರೇಂಜ್ ಆಗಲಿಲ್ಲಪ್ಪ ಅಂತಂದ್ರೆ ಈ ಫಂಡಲ್ಲಿರೋ ದುಡ್ಡನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಕಡೆ ಯಾವಾಗ ದುಡ್ಡು ಬರುತ್ತಲ್ಲ ಇದನ್ನ ರೀಫಿಲ್ ಮಾಡಿ, ಹಾಗೆ ಬಿಡಬೇಡಿ. ಈ ತರ ಮಾಡಿದ್ರೆ ಸಡನ್ ಹೆಲ್ತ್ ಎಮರ್ಜೆನ್ಸಿ ಏನಾದರೂ ಬಂತು ಅಂದ್ರೆ ಮತ್ತೆ ಯಾರಿಗೂ ಕೈ ಚಾಚೋ ಅವಶ್ಯಕತೆ ಇಲ್ಲ. ಅಥವಾ ಈ ಕೋವಿಡ್ ರಿಸೆಷನ್ ಸಲುವಾಗಿ ನಿಮ್ಮನ್ನ ನಿಮ್ಮ ಕಂಪನಿಯಿಂದ ಫೈರ್ ಮಾಡಿದ್ರು ಕೂಡ ನಿಮಗೆ ಒಂದು 6 ತಿಂಗಳ ಕಾಲ ಟೈಮ್ ಇರುತ್ತೆ ಉಸಿರಾಡೋಕೆ, ಇಲ್ಲ ನಿಮ್ಮ ಸೆಕೆಂಡ್ ಜಾಬ್ ಅನ್ನ ಹುಡ್ಕೋಕೆ. ನೀವೇನಾದ್ರೂ 6 ತಿಂಗಳು ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಿದ್ರೆ ಒಂಥರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋ ಫೀಲಿಂಗ್ ಕೊಡುತ್ತೆ. 6 ತಿಂಗಳು ನಿಮಗೆ ಏನಾದರೂ ಜಾಸ್ತಿ ಅನಿಸ್ತು ಅಂದರೆ 3 ತಿಂಗಳು ಮಾಡ್ಕೊಳ್ಳಿ. ಬ್ರೋ, ನಮ್ಮ ಕಡೆ ದುಡ್ಡಿಲ್ಲ, ನಾವು ಆಲ್ರೆಡಿ ಲೋನ್ ತೊಗೊಂಡಿದ್ದೀವಿ, ಇನ್ನೊಂದು ಸ್ವಲ್ಪ ಲೋನ್ ತೊಗೊಂಡ್ಬಿಟ್ಟು ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಲ್ಲ. ವಿಲ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಅದಕ್ಕಿಂತ ಮುಂಚೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸ್ ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಾ? ಗೊತ್ತಿದ್ರೆ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ಸ್ಟೆಪ್ ನಂಬರ್ 2, ಪೇ ಆಫ್ ಯುವರ್ ಡೆಟ್. 10ರಲ್ಲಿ 3 ಇಂಡಿಯನ್ ಜನ ಸಾಲದಲ್ಲಿದ್ದಾರೆ. ಇದು ಇನ್ನೂ ಜಾಸ್ತಿನೇ ಆಗ್ತಿದೆ. ಹೊಸ ಫೋನು, ಹೊಸ ಕಾರು, ಹೊಸ ಮನೆ, ಇದನ್ನೆಲ್ಲ ಬೈ ಮಾಡಬೇಕಾದ್ರೆ ನಮಗೆ ಲೋನ್ ಅವಶ್ಯಕತೆ ಇದ್ದೇ ಇರುತ್ತೆ. ಇವಾಗಂತೂ ಲೋನ್ ಸಿಗೋದು ತುಂಬಾ ಈಸಿ ಅಂಡ್ ಆಲ್ಸೋ ಫಾಸ್ಟ್ ಕೂಡ. ಫಾರ್ ಎಕ್ಸಾಂಪಲ್ 10 ಲಕ್ಷ ನೀವು ಏನಾದರೂ ಪರ್ಸನಲ್ ಲೋನ್ ತೊಗೊಂಡ್ರೆ ಫಾರ್ 14% ಇಂಟ್ರೆಸ್ಟ್ ಫಾರ್ 5 years, ಅದರ ಬಡ್ಡಿನೇ ಬಂದ್ಬಿಟ್ಟು 4 ಲಕ್ಷ ಆಗುತ್ತೆ. ನಾವು ಎಲ್ಲಿವರೆಗೂ ಸಾಲದಲ್ಲಿ ಇರ್ತೀವಿ ಅಲ್ಲಿವರೆಗೂ ನಾವು ದುಡ್ಡ ನಮ್ಮದಲ್ಲ. ಸೊ ಲೋನ್ ತಗೊಳ್ಳೋದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಒಂದ್ ವೇಳೆ ನಿಮ್ ಕಡೆ ಆಲ್ರೆಡಿ ಲೋನ್ ಇತ್ತು ಅಂದ್ರೆ ಸ್ವಲ್ಪವಾಗಿ ಅದನ್ನ ತೀರಿಸಿ. ಒಂದ್ ವೇಳೆ ನಿಮ್ ಕಡೆ ಮಲ್ಟಿಪಲ್ ಲೋನ್ ಇತ್ತು ಅಂದ್ರೆ ಸ್ಟೂಡೆಂಟ್ ಲೋನು, ಪರ್ಸನಲ್ ಲೋನು, ಹೋಮ್ ಲೋನು ಈ ತರ ಮಾಡ್ಕೊಂಡಿರ್ತೀರ, ಅದನ್ನ ಯಾವ ತರ ಬೇಗ ತೀರಿಸ್ಕೋಬೇಕು ಅನ್ನೋದಕ್ಕೆ ನನ್ನ ಕಡೆ 2 ಫಾರ್ಮುಲಾ ಇದೆ. ಫಸ್ಟ್ ಒನ್, ಯಾವ ಲೋನ್ಗೆ ಹೆಚ್ಚು ಇಂಟ್ರೆಸ್ಟ್ ಇರುತ್ತಲ್ಲ ಅದನ್ನು ಫಸ್ಟ್ ಪೇ ಮಾಡಿ, ಆಮೇಲೆ ಅದಕ್ಕಿಂತ ಕಡಿಮೆ ಇರೋದು, ಆಮೇಲೆ ಅದಕ್ಕಿಂತ ಕಡಿಮೆ ಇರೋದು. ಇಲ್ಲ ಅಂದ್ರೆ ಯಾವ ಲೋನು ಕಡಿಮೆ ಇರುತ್ತಲ್ಲ ಅದನ್ನು ಫಸ್ಟ್ ಪೇ ಮಾಡಿ. ಸೊ ಈ ತರ ಮಾಡಿದ್ರೆ ನಿಮ್ಗೆ ಒಂಥರ ನಂಬಿಕೆ ಬರುತ್ತೆ ನೆಕ್ಸ್ಟ್ ಲೋನ್ ಅನ್ನ ಪೇ ಮಾಡೋಕೆ. ಹಾಗೆ ನಿಮ್ಗೆ ಒಂಥರ ಬರ್ಡನ್ ಕಡಿಮೆ ಆಗುತ್ತೆ. ನಾವು ಆಲ್ರೆಡಿ ಸಾಲವನ್ನು ತೀರ್ಸೋಕೆ ಒದ್ದಾಡ್ತಿರ್ತೀವಿ. ಈ ಕಬಾಬ್ ಮೇ ಹಡ್ಡಿ ಅಂತ ಹೇಳಿ ಹೆಲ್ತ್ ಎಮರ್ಜೆನ್ಸಿ ಬಂದ್ರೆ ಹೇಗಿರುತ್ತೆ? ನಾವು ಎಲ್ಲಿಂದ ತರೋದು ದುಡ್ಡನ್ನ? ಆದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಇದೆ. ಸ್ಟೆಪ್ ನಂಬರ್ 3, ಗೆಟ್ ಹೆಲ್ತ್ ಇನ್ಶೂರೆನ್ಸ್. ಹುಷಾರಿದ್ದವಂಗೆ 108 ಚಿಂತೆ. ದಪ್ಪ ಇದ್ದವಂಗೆ ಸಣ್ಣ ಆಗಬೇಕು, ಸಣ್ಣ ಇದ್ದವಂಗೆ ದಪ್ಪ ಆಗಬೇಕು, ಜಾಬ್ ತಗೋಬೇಕು, ಮದುವೆ ಆಗಬೇಕು, ಮಕ್ಳು ಆಗಬೇಕು. ಒಂದ್ ವೇಳೆ ಮಕ್ಳು ಆದ್ರು ಅಂದ್ರೆ ಈ ತರ ಮಕ್ಳು ಯಾಕಪ್ಪ ಆದ್ರು ಅನ್ನೋ ಚಿಂತೆ. ಆದ್ರೆ ಹುಷಾರ್ ತಪ್ಪಿದವಂಗೆ ಒಂದೇ ಚಿಂತೆ, ನಂಗೆ ಯಾವಾಗ ಹುಷಾರಾಗುತ್ತೆ ಅನ್ನೋದು. ನಿಜ ಅಲ್ವಾ?
ಹೆಲ್ತ್ ಇಸ್ ವೆಲ್ತ್ ಅಂತಾರೆ. ದಿಸ್ ಇಸ್ 100% ಟ್ರೂ. ನಾವು ಎಷ್ಟೇ ಜಿಮ್ ಮಾಡಿ ರನ್ನಿಂಗ್ ಮಾಡಿ ಸ್ಟ್ರಾಂಗ್ ಇದ್ರೂ ಕೂಡ ನಮಗೆ ಹೆಲ್ತ್ ಇಶ್ಯೂ ಬಂದೇ ಬರುತ್ತೆ. ಸ್ಪೆಷಲಿ ಪೇರೆಂಟ್ಸ್ಗೆ ವಯಸ್ಸು ಆದ ಹಾಗೆ ಅವರಿಗೆ ಹೆಲ್ತ್ ಇಶ್ಯೂ ಬರೋದು ಕಾಮನ್. ನಾವು ಪೇರೆಂಟ್ಸನ್ನು ನಾರ್ಮಲ್ ಚೆಕಪ್ ಅಂತ ಹೇಳಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋದರೆ ಅಲ್ಲಿ ಅವರು ಆಪ್ರೇಷನ್ ಅಂತಾರೆ. ಇವಾಗಂತೂ ಮೆಡಿಕಲ್ ಎಕ್ಸ್ಪೆನ್ಸನ್ನು ಕೇಳಬೇಡಿ, ಮುಗುಲು ಮುಟ್ಟಿದೆ. ಯಾವುದೇ ಒಂದು ಸಣ್ಣ ಆಪ್ರೇಷನ್ ಕೂಡ 1 ಲಕ್ಷ ಕೆಳಗಡೆ ಆಗೋದೇ ಇಲ್ಲ. 1 ಲಕ್ಷ ಅಂದರೆ ಮುಗಿತು ನಮ್ಮ ಕತೆ. ನಾವು ಇಲ್ಲಿಯವ್ರಿಗೆ ಏನು ಸಣ್ಣ ಪುಟ್ಟ ಸೇವ್ ಮಾಡ್ಕೊಂಡು ಬಂದಿರ್ತೀವಲ್ಲ, ಪ್ರತಿಯೊಂದನ್ನು ಹಾಸ್ಪಿಟಲ್ಗೆ ಸುರಿಬೇಕಾಗುತ್ತೆ. ನಮ್ಮ ಕಡೆ ಒಂದು ಮಾತಿದೆ, ತಿಂದದಲ್ಲ ಉಡ್ಡದಲ್ಲ ಅಂತ. ಈ ಎಲ್ಲ ಸಿಚುವೇಶನ್ ಅನ್ನ ಒಂದು ಸಿಂಪಲ್ ಹೆಲ್ತ್ ಇನ್ಶೂರೆನ್ಸ್ ಬಚಾವ್ ಮಾಡುತ್ತೆ. ಆಪರೇಷನ್ ಖರ್ಚು ಹಿಡಿದು ರೂಮ್ ರೆಂಟು, ಮೆಡಿಸಿನ್ಸು, ಚೆಕಪ್ಪು ಪ್ರತಿಯೊಂದನ್ನು ನಾವು ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕ್ಲೇಮ್ ಮಾಡಬಹುದು. ಆದರೆ ನೀವೊಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಚೂಸ್ ಮಾಡಬೇಕು ಅಷ್ಟೇ. ಯಾಕಂದ್ರೆ ನಮ್ಮ ಕಡೆ ಸಿಕ್ಕಾಪಟ್ಟೆ ಹೆಲ್ತ್ ಇನ್ಶೂರೆನ್ಸ್ ಆಪ್ಷನ್ಸ್ ಇದೆ. ಈ ಇನ್ಶೂರೆನ್ಸ್ ಏಜೆಂಟ್ಗಳು ಆ ಪಾಲಿಸಿಯನ್ನು ಮಾರಬೇಕಾದ್ರೆ ಏನೂ ಹೇಳಲ್ಲ, ಆದರೆ ಕ್ಲೇಮ್ ಮಾಡೋ ಟೈಮಲ್ಲಿ ಏನಾದರೂ ಒಂದು ರೀಸನ್ ಹೇಳಿ ರಿಜೆಕ್ಟ್ ಮಾಡ್ತಾರೆ. ಸೊ ಪ್ರತಿಯೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಓದ್ಬಿಟ್ಟು ಪಾಲಿಸಿಯನ್ನು ಬೈ ಮಾಡಿ. ಒಂದು ವೇಳೆ ನಿಮಗೆ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಯಾವುದು ಅಂತ ಹುಡ್ಕೋಕೆ ಕಷ್ಟ ಆಗ್ತಿತ್ತು ಅಂದರೆ, ಅಥವಾ ನಾನು ಯಾವುದು ಹೆಲ್ತ್ ಇನ್ಶೂರೆನ್ಸ್ ಯೂಸ್ ಮಾಡ್ತೀನಿ ಅನ್ನೋದು ತಿಳ್ಕೊಬೇಕಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಈ ನೆಕ್ಸ್ಟ್ ಬರುವಂಥ ಸ್ಟೆಪ್ ನಂಬರ್ 4 ಏನಿದೆಯಲ್ಲ, ಇದನ್ನು ಪ್ರತಿಯೊಬ್ಬರು ನೆಲೆಕ್ಟ್ ಮಾಡ್ತಾರೆ. ನಮ್ಮ ಕಡೆ ಇದ್ರ ಬಗ್ಗೆ ಮಾತಾಡಿದ್ರೆ ಸಾಕು ಅಪಶಕನ ಅಂತಾರೆ. ಸ್ಟೆಪ್ ನಂಬರ್ 4, ಗೆಟ್ ಅ ಟರ್ಮ್ ಇನ್ಶೂರೆನ್ಸ್. ಹೆಲ್ತ್ಗೇನು ಇನ್ಶೂರೆನ್ಸ್ ತೊಗೊಂಡ್ರಿ, ಲೈಫ್ ಈಸ್ ಸೋ ಅನ್ಪ್ರಿಡಿಕ್ಟಬಲ್. ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತೇ ಇಲ್ಲ. ಒಂದು ಗಿಡವನ್ನು ನೀರು ಹಾಕಿ ಗೊಬ್ಬರ ಹಾಕಿ ಅದನ್ನು ದೊಡ್ಡದಾಗಿ ಮಾಡ್ತಾರೆ. ಅದು ಯಾವಾಗ ಹಣ್ಣು ಕೊಡುತ್ತೆ ಆ ಟೈಮಲ್ಲಿ ಅದು ಬಿದ್ದೋದ್ರೆ ಹೇಗಿರುತ್ತೆ? ನಮ್ಮದು ಕೂಡ ಸೇಮ್ ಕತೆ. ನಾವು 16 ವರ್ಷ ಎಜುಕೇಷನ್ ಮುಗಿಸಿ ಒಂದು ಜಾಬ್ ತೊಗೊಂಡು ಚೆನ್ನಾಗಿರುವಂಥ ಸ್ಯಾಲ್ರಿ ಅರ್ನ್ ಮಾಡಬೇಕಾದ್ರೆ ಏನಾದರೂ ಆಯ್ತಂದರೆ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರಲ್ಲ, ಅವ್ರ ಕತೆ ಏನು ಅಲ್ವಾ? ಅವರಿಗೆ ಒಂದು ಏನಾದರೂ ಒಂದು ಆರ್ಥಿಕ ಸಹಾಯ ಬೇಕೇ ಬೇಕಲ್ವಾ? ಸೊ ಗೆಟ್ ಒನ್ ಪುಟ್ ಟರ್ಮ್ ಇನ್ಶೂರೆನ್ಸ್. ಈ ಟರ್ಮ್ ಇನ್ಶೂರೆನ್ಸು ಯಾವ ಥರ ವರ್ಕ್ ಆಗುತ್ತೆ? ನೀವು ಒಂದು ಟರ್ಮ್ ಇನ್ಶೂರೆನ್ಸನ್ನು ಖರೀದಿ ಮಾಡ್ತೀರಾ, 1 ಕೋಟಿ ಲೈಫ್ ಕವರ್ ಇರುವಂಥದ್ದು. ಒಂದು ವೇಳೆ ನೀವು ಸಡನ್ನಾಗಿ ಹೋದ್ರಿ ಅಂದರೆ ನೀವು ಯಾರನ್ನ ನಾಮಿನಿ ಮಾಡಿರ್ತೀರಲ್ಲ ಅವರಿಗೆ ದುಡ್ಡು ಸಿಗುತ್ತೆ. ಈ ದುಡ್ಡಿಗೆ ಯಾವುದೇ ಥರ ಟ್ಯಾಕ್ಸ್ ಇರಲ್ಲ. ದಿಸ್ ಇಸ್ ಟ್ಯಾಕ್ಸ್ ಫ್ರೀ. ಟರ್ಮ್ ಇನ್ಶೂರೆನ್ಸನ್ನು ನೀವು ಎಷ್ಟು ಬೇಗ ಖರೀದಿ ಮಾಡ್ತಿರಲ್ಲ ಅಷ್ಟು ಒಳ್ಳೆಯದು. ಒಂದು ವೇಳೆ ನೀವು 25ನೇ ವಯಸ್ಸಿಗೆ 10,000 ಕೊಟ್ಟು 1 ಕೋಟಿ ಲೈಫ್ ಕವರ್ ಇರುವಂಥ ಟರ್ಮ್ ಇನ್ಶೂರೆನ್ಸ್ ಬೈ ಮಾಡಿದರೆ ನೀವು 50ನೇ ವಯಸ್ಸಿಗೆ ಕೂಡ 10,000 ತುಂಬಬೇಕಾಗುತ್ತೆ. ಇದು ಜಾಸ್ತಿ ಆಗಲ್ಲ. ಹೆಲ್ತ್ ಇನ್ಶೂರೆನ್ಸ್ ಥರ ಅಲ್ಲ, ಟರ್ಮ್ ಇನ್ಶೂರೆನ್ಸ್ ಬೇರೆ ಥರ ವರ್ಕ್ ಆಗುತ್ತೆ. ಅಗೇನ್ ಒಂದು ವೇಳೆ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಚೂಸ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತಂದರೆ, ಅಥವಾ ನಾನು ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂತ ಕ್ಯೂರಿಯಾಸಿಟಿ ನಿಮಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಹವೆವರ್ ನಾನು ಈ ಹೆಲ್ತ್ ಇನ್ಶೂರೆನ್ಸು, ಎಮರ್ಜೆನ್ಸಿ ಫಂಡು, ಆಮೇಲೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಪರ್ಟಿಕ್ಯುಲರಾಗಿ ವಿಡಿಯೋ ಮಾಡ್ತೀನಿ ಇನ್ ಫ್ಯೂಚರಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಆಯಿತು, ನಿಮ್ಮ ಪ್ರತಿಯೊಂದು ಸಾಲವನ್ನು ತೀರಿಸಿದ್ರಿ, ಹೆಲ್ತ್ ಇನ್ಶೂರೆನ್ಸ್ ನಿಮಗೆ ಮತ್ತು ನಿಮ್ಮ ಮನೆಯವರಿಗೆ ಬೈ ಮಾಡಿದ್ರಿ, ಹಾಗೆ ಟರ್ಮ್ ಇನ್ಶೂರೆನ್ಸ್ ಕೂಡ ತೊಗೊಂಡ್ರಿ. ನೆಕ್ಸ್ಟ್ ಏನು? ನೆಕ್ಸ್ಟು 1 ಕೋಟಿ. ಸ್ಟೆಪ್ ನಂಬರ್ 5, ಮೇಕ್ 1 crore. ಮನಿ ಡಸಂಟ್ ಬೈ ಹ್ಯಾಪಿನೆಸ್. ಈ ಮಾತನ್ನು ಯಾರು ಹೇಳ್ತಾರಲ್ಲ ಅವ್ರ ಕಡೆ ಜಾಸ್ತಿ ದುಡ್ಡು ಇರುತ್ತೆ. ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಕಡೆ ದುಡ್ಡು ಇಲ್ಲ ಅಂದರೆ ಈವನ್ ಒಂದು ಹುಡುಗಿ ಕೂಡ ನಿಮ್ಮನ್ನು ತಿರುಗಿ ನೋಡೋಲ್ಲ. ತಪ್ಪು ತಿಳ್ಕೊಬೇಡಿ. ಎಲ್ಲರೂ ಹುಡುಗಿರು ಆ ಥರ ಅಂತ ಹೇಳ್ತಿಲ್ಲ ನಾನು. ಕೆಲವೊಂದು ಹುಡುಗಿರು ಪ್ಯೂರ್ ಹಾಲು, ನಮ್ಮ ಕಡೆ ಇರೋ ಚೆನ್ನಾಗಿರೋ ಗುಣಗಳನ್ನು, ಕೈಂಡ್ನೆಸ್ಸನ್ನು, ಚೆನ್ನಾಗಿರೋ ಹಾರ್ಟನ್ನು ಕೂಡ ಯಾರೂ ನೋಡಲ್ಲ, ದುಡ್ಡೇ ನೋಡ್ತಾರೆ. ಸೊ ನೀವು 1 ಕೋಟಿ ಮಾಡಿ. 1 ಕೋಟಿ ಮಾಡೋದು ತುಂಬ ಸುಲಭ. ಆ್ಯಕ್ಚುಲಿ ಒಂದು ಫಾರ್ಮುಲಾ ಇದೆ, 15-15-15. ನೀವು 15,000 ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡಿ, ಅದಕ್ಕೆ 15% ರಿಟರ್ನ್ ನೀವು ತೊಗೊಂಡ್ರೆ ಫಾರ್ ದ 15 years ನಿಮ್ಮ ಕಡೆ 1 ಕೋಟಿ ಇರುತ್ತೆ. ಈ ಟಾಪಿಕ್ ಬಗ್ಗೆ ನಾನು ಒಂದು ಕ್ಲಿಯರ್ ಆಗಿ ವಿಡಿಯೋ ಮಾಡಿದ್ದೀನಿ. 15,000 ಇನ್ವೆಸ್ಟ್ ಮಾಡಿ 1 ಕೋಟಿ ಮಾಡುವುದು ಹೇಗೆ ಅಂತ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೋಡಿ. ಈ ಎಲ್ಲ ಸ್ಟೆಪ್ಸ್ಗಳು ನಂದೇನು ಸ್ವಂತದಲ್ಲ, ಓಕೆನಾ? ಈ ಓವರ್ ದ ಪೀರಿಯಡ್ ಆಫ್ ಟೈಮಲ್ಲಿ ಈ ಬುಕ್ಸ್ ಓದ್ಬಿಟ್ಟು, ಆಮೇಲೆ ಈ ಯೂಟ್ಯೂಬ್ ವೀಡಿಯೋಸ್ ನೋಡಿಬಿಟ್ಟು ಈ 5 ಸ್ಟೆಪ್ಸನ್ನು ಫ್ರೇಮ್ ಮಾಡಿದ್ದೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ ಮಾಡಿದ್ದೀನಿ ಅರ್ಲಿ ಲೈಫಲ್ಲಿ. ಬಟ್ ಈ 5 ಸ್ಟೆಪ್ಸನ್ನು ಯಾವಾಗ ಅಪ್ಲೈ ಮಾಡಿದ್ದೀನಲ್ಲ, ಸ್ವಲ್ಪ ಒಂಥರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಂದಂಗಾಗಿದೆ. ಇವಾಗ ನಾನು ಪ್ರತಿ ತಿಂಗಳು 30,000 ಇನ್ವೆಸ್ಟ್ ಮಾಡಿ 1 ಕೋಟಿ ಮಾಡೋ ಜರ್ನಿಯಲ್ಲಿದ್ದೀನಿ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ವಿಡಿಯೋ ನೋಡಿ, ಓಕೆನಾ? ಮತ್ತೆ ಸಿಗುವ.